ಎಲ್ಲ ಹಿರಿಯರನ್ನು ದೇವಸ್ಥಾನದ ಕಮಿಟಿ ಹಾಗೂ ಗ್ರಾಮದ ಎಲ್ಲ ಹಿರಿಯರು ಅವರಿಗೆ ಗೌರವದ ಸಮರ್ಪಣೆಯನ್ನು ಈಗಾಗಲೇ ಮಾಡಲಾಗಿದೆ. ಸದ್ಗುರುವಿನ ಆಶೀರ್ವಾದ ಸದಾವಕಾಲ ಅವರ ಮೇಲೆ ಇರಲಿ ಅಂತ ಹಾರೈಸಿ ನೀವು ಯಾರು ಮಾತಾಡ್ತೀರಿ ಮಾತಾಡ್ರಿವ, 2 ನಿಮಿಷ ಟೈಮ್ ಕೊಡ್ತೀನಿ, ಮಾತಾಡಿ. ನಾ ಏನು ಹೇಳ್ತಿದ್ದೆ ಏನು ಹೇಳ್ತಿದ್ದೆ ಮತ್ತೆ ನಮಗೆ ನೆನಪಿಲ್ಲ ಅಂತೀರ? ಏನಿಲ್ಲ, ಈಗ ಹೇಳಿದ್ರಲ್ಲ ನಿರೂಪಣೆ ಮಾಡೋರು, ಎಲ್ಲ ಕಾರ್ಯಕ್ರಮಕ್ಕಿಂತಲೂ ಎಲ್ಲ ದಾನಗಳಕ್ಕಿಂತಲೂ ಶ್ರೇಷ್ಠವಾಗಿರುವಂಥ ದಾನ ಯಾವುದು ಅಂತಂದ್ರೆ ಅದು ದಾಸೋಹ ಅಂತ. ಅಂಕಲಿಗಿ ಗ್ರಾಮದ ಮಹಾದೈವ ಆ ದಾಸೋಹದ ಭಾವವನ್ನು ದಿನನಿತ್ಯ ನೀವೇನು ನಡೆಸ್ಕೊಂಡು ಬಂದಿರಲ್ಲ, ಈ ಪರಂಪರೆ ಸಜ್ಜಲಗುಡ್ಡದ ಶರಣಮ್ಮರವ ಬದುಕಿನೊಳಗೆ ಕಾಣುತ್ತೆ. ಮಹಾತ್ಮರ, ಶರಣರ, ಸಂತರ, ಶಿವಯೋಗಿಗಳ ಬದುಕಿನೊಳಗ ಈ ಭಾವವನ್ನು ಕಾಣ್ತೇವೆ. ಈ ಭಾವವನ್ನು ಹಿಡಿದ ಕೆಂಬಾವಿ ಭೋಗಯ್ಯನವರು ಹಸಿದವರಿಗೆ ಅನ್ನ ನೀಡುತ್ತಿದ್ದರು. ಯಾವಾಗ ಕೆಲವು ಜನಗಳು ಮನಸ್ಸಿನೊಳಗ ಬೇರೆ ಬೇರೆ ಮೂಡಿದಾಗ ಅದಕ್ಕೆ ಮಡಿವಾಳಪ್ಪನವರೇ ಬಹಳ ಸಮರ್ಪಕವಾಗಿ ಹಾಡಿನ ಮೂಲಕ ಉತ್ತರವನ್ನು ಕೊಟ್ಟರು. ಇದು ನೋಡಿದ ಪರಮಾತ್ಮ ಒಂದು ದಿನ ಯಾವ ರೂಪದೊಳಗೆ ಬಂದ ಅಂತಂದ್ರ ಮುಪ್ಪಾನ ಮುದುಕನಾಗಿ ಸ್ವತಃ ಪರಮಾತ್ಮನೇ ಧರೆಗೆ ಬರುತ್ತಾ 4 ಜನಗಳ ಕುಂತು ಏನು ಮಾತಾಡ್ತಿದ್ರಲ್ಲ ಇವ್ರ ಹತ್ರ ಪರಮಾತ್ಮ ಬಂದು ಹೇಳಿದನಂತ, ಏಪ ನಾವು ಇಂಥ ಊರವ್ರ ದೇವಿ, ಬಟ್ ಈ ಬಹಳ ಹಸಿವಾಗ್ಯದ, ಅದಕ್ಕೆ ಈ ಊರು ಒಳಗ ಪ್ರತ್ಯಕ್ಷ ಪರಮಾತ್ಮ ಭೋಗಯ್ಯದಾರ ಅಂತ ಕೇಳೀವಿ, ಭೋಗಯ್ಯನ ಮನಿ ತೋರಿಸ್ರಿ ಅಂತ ಪರಮಾತ್ಮ ಬಂದು 4 ಜನಗಳಿಗೆ ಕೇಳಿದಾಗ 4 ಜನ ತೋರಿಸುದ್ರಂತ, ಇಂಥಲ್ಲೈತಿ ಭೋಗಯ್ಯನ ಮನಿ ಅಂತ ತೋರಿಸಿದ್ರು. ಪರಮಾತ್ಮ ಹೆಗಲ ಮ್ಯಾಗ ಒಂದು ಸತ್ತ ಕರ ಹೊತ್ತುಕೊಂಡು ಭೋಗಯ್ಯನ ಮನೆಗೆ ಬಂದ. ಭೋಗಯ್ಯ ಎದುರಿಗೆ ಕುಂತಾನ, ಭೋಗಯ್ಯನ ಎದುರಿಗೆ ಪರಮಾತ್ಮ ಕುಂತಾನ. ಆ ವೇಳೆಯೊಳಗ 4 ಜನ ವಿಚಾರ ಮಾಡದರಂತ, ನೋಡ್ರೋ ಮಾರಾಯ, ಭೋಗಯ್ಯ ಇನ್ನು ನಮ್ಮ ಆಚಾರ ವಿಚಾರಧಾರೆಗಳನ್ನು ಕೆಡಿಸಬೇಕಂತ ಮಾಡ್ಯಾನ. ಏನರೇ ಆಗಲಿ ಈ ಭೋಗಯ್ಯ ಈ ಊರೊಳಗಿರೋದು ಬೇಡ, ಇವನಿಗೆ ಊರು ಬಿಟ್ಟು ಆಚೆ ಹಾಕೋಣ ಬರ್ರಿ ಅಂತ ತಿಳಿದು 4 ಜನ ಭೋಗಯ್ಯನ ಮನೆಗೆ ಬಂದರು. ಭೋಗಯ್ಯಗ ಬಂದು ಹೇಳಿದರಂತ, ಏ ಭೋಗಯ್ಯ, ನೀ ಇರೋದರಿಂದ ಆಚಾರ ವಿಚಾರಧಾರೆಗಳು ಕೆಟ್ಟು ಹೋಗ್ಯಾವ, ಈ ಊರೊಳಗೆ ನೀ ಇರೋದೇ ಬೇಡ, ನೀವು ಊರು ಬಿಟ್ಟು ಆಚೆ ಹೋಗು ಅಂತ ಹೇಳಿದರು. ಭೋಗಯ್ಯ ವೇಳೆಯೊಳಗ ಹೆಗಲ ಮ್ಯಾಗ ಕಂಬಳಿ ಹಾಯ್ಕೊಂಡು ಮುಂದೆ ಹೊರಟ. ಪರಮಾತ್ಮ ಭೋಗಯ್ಯನ ಬೆನ್ನ ಹತ್ತದ. ಆ ವೇಳೆಯೊಳಗ ಆ ಊರೊಳಗಿನ ಲಿಂಗಗಳೇನದ, ಭೋಗಯ್ಯ ಊರು ಬಿಟ್ಟು ಹೋಗುವಾಗ ಆ ಊರೊಳಗಿನ ಲಿಂಗಗಳೇನದಾವ, ಭೋಗಯ್ಯನೇ ಈ ಊರಾಗ ಇಲ್ಲ ಅಂದ ಬಳಿಕ ನಾವು ಇರೋದು ಬೇಡ ಅಂತ ತಿಳಿದು ಎಲ್ಲ ದೇವರುಗಳು ಎಲ್ಲ ಲಿಂಗಗಳು ಭೋಗಯ್ಯನ ಬೆನ್ನು ಹತ್ತುದು ಅಂತ. जय मंगलम जय नम पार्वती पद शिव हर हर महादेव।
ಗಂಗಿಲಿಂಗೇಶ್ವರ ಮಹಾರಾಜಿಗೆ. ಯಾವಾಗ ಭೋಗಯ್ಯನವರು ಊರ ಬಿಟ್ಟು ಹೊರಟಿರುವಂತಹ ಸಂದರ್ಭದೊಳಗೆ ಎಲ್ಲ ಲಿಂಗಗಳ ಬೆನ್ನು ಹತ್ತದಾಗ ಎಲ್ಲ ಜನ ಬಂದು ಭೋಗಯ್ಯಗಂದ್ರಂತ, ಯಪ್ಪ ನಿನಗೆ ಊರು ಬಿಟ್ಟು ಹೋಗು ಅಂದಿದ್ದು ತಪ್ಪಾಗ್ಯದ, ನೀವು ಊರಾಗ ಬರಬೇಕು ಅಂದಾಗ ಆ ವೇಳೆಯೊಳಗ ನನ್ನ ಭೋಗಯ್ಯ ಹೇಳದನಂತ, ನನಗೆ ತಪ್ಪಾಗ್ಯದ ಅಂತ ಕೇಳಬ್ಯಾಡ್ರಿ, ಕರ ಹೊತ್ಕೊಂಡು ಬಂದವನಿಗೆ ಕೇಳ್ರಿ ಅಂದ್ರ ಸರ್ವ ಜನಗಳು ಹೋಗಿ ಆ ಕರ ಹೊತ್ಕೊಂಡು ಬಂದವನಿಗೆ ನಮಸ್ಕಾರ ಮಾಡತಾರ. ಅಲ್ಲಿ ಪ್ರತ್ಯಕ್ಷ ಪರಮಾತ್ಮನ ದರ್ಶನ ಕೊಡ್ತಾನ ಆ ದೇವರು. ಅವಾಗ ಭೋಗಯ್ಯನವರು ಊರೊಳಗೆ ಬರುತ್ತಾರ. ಊರೊಳಗೆ ಬಂದಾಗ ಎಲ್ಲ ಲಿಂಗಗಳು ಊರಾಗ ಬಂದು ನಾ ಮುಂದ ನೀ ಮುಂದ ಅನ್ನುತ್ತಿರುವಾಗ ದೊಡ್ಡ ಗುಡಿಯೊಳಗ ಸಣ್ಣ ಲಿಂಗ ಕಾಣುತ್ತೇವೆ, ಸಣ್ಣ ಗುಡಿಯೊಳಗ ದೊಡ್ಡ ಲಿಂಗ ಕಾಣುತ್ತೇವೆ. ಈ ಉದಾಹರಣೆ ಇದು ಯಾಕೆ ನೆನಪು ಮಾಡಿದೆ ಅಂತಂದ್ರ, ಒಂದು ಮಠ ಐತಿ ಎಂದ ಬಳಕ, ಒಂದು ಗುಡಿ ಐತಿ ಎಂದ ಬಳಕ ಯಾರು ಹಸದೀನಿ ಅಂತ ಬಂದಾರ ಹಸಿದವರಿಗೆ ಅನ್ನ ನೀಡೋದು, ಯಾರು ನಿರಡಿಕೆಗದ ಅಂತ ಬಂದಾರ ಅವರಿಗೊಂದಿಷ್ಟು ನೀರು ಕೊಡೋದು. ಇದನ್ನ ಈ ಪರಂಪರೆಯನ್ನ ಸಜ್ಜಲಗುಡ್ಡದ ಶರಣಮ್ಮ ತಾಯಿ ನಿತ್ಯಲೂ ಕೂಡ ತನ್ನ ಬದುಕಿನೊಳಗ ಅಳವಡಿಸಿಕೊಂಡು ಬಂದಾಳ. ಹೀಗಿರುವಂತಹ ಸಂದರ್ಭದೊಳಗ ಶರಣಮ್ಮ ತಾಯಿಯವರ ಭೇಟೆಗೆ, ಶರಣಮ್ಮ ತಾಯಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ತಿಳಿದು ನಿತ್ಯಲೂ ಕೂಡ ಸಾವಿರಾರು ಜನಗಳ